ಜನ್ಮ ಕುಂಡಲಿ ತಗೊಂಡ ಪಂಡಿತನ ತ್ಯಾಕ ಹೋದ ಗಾಂಧಾರ ರಾಜ. ಏನಾತ ಅವಾಗ? ಪಂಡಿತನ ತ್ಯಾಕ ತಗೊಂಡು ಹೋದಾಗ ಪಂಡಿತಕಿ ಜನ್ಮ ಕುಂಡಲಿ ನೋಡಿದ ಯಾವ ಗಾಂಧಾರ ರಾಜಾಗ ಹೇಳ್ತಾನ. ಏನ್ ಹೇಳ್ತಾನು? ರಾಜ ಮಾತೊಂದು ಘಾತ ಆಗ್ಯದಲ್ಲೋ ಅಂದ. ಏನಾಗ್ಯದ? ನಿನ್ನ ಮಗಳದೆಲ್ಲ ಅಗದಿ ಎಲ್ಲ ಬರೋಬರಿ ಐತಿ, ಮುಂದಾಕಿ ರಾಜ್ಯಾಧಿಪತಿ ಆಗ್ತಾಳು, ಕೋಟ್ಯಾಧಿಪತಿ ಆಗ್ತಾಳು, ದೊಡ್ಡ ರಾಜನ ಹೆಣ್ತಿ ಆಗ್ತಾಳು, ಇಲ್ಲ ನಂಗಿಲ್ಲ. ಆದ್ರ ಆಕಿ ಜಾತಕದೊಳಗ ಜರಾನ ಸುಂಕ ಐತಿ ಅಂದ. ಏನೈತಿ ಏನೈತಿ ಅಂತ ಕೇಳಿದಾಗ ಅವಾಗ ನಿನ್ನ ಮಗಳ ಕುಂಡಲಿ ಒಳಗ ಮೊದಲಿನ ಗಂಡನ ಮಾಡಿ ಕೊಟ್ರ ಮೊದಲಿನ ಗಂಡ ಸಾಯ್ತಾನೋ, ಎರಡನೇದ ಗಂಡ ಬದುಕತಾನ ಅಂತ ಹೇಳಿಕೆ ಹಿಂಗ ಆಕಿ ಕುಂಡಲಿ ಒಳಗ ಬರದದು ರಾಜ ಅಂದ. ಹೌದೌದು. ಅವಾಗ ಗಾಂಧಾರ ರಾಜ ಪಂಡಿತ ಕೂತ್ಕೊಂಡ ತಲೆ ಕೈ ಹಚ್ಕೊಂಡ್ರು. ಗಾಂಧಾರ ರಾಜ ಹೆಂಗ ಮಾಡ್ಲಿ ನಂದ. ಅವಾಗ ಏನ್ ಮಾಡ್ತಾರ? ನಾವ್ ನೋಡು ನರಮಾನವನ ಬಲಿ ಕುಡಿದು ಬ್ಯಾಡ ಅಂದವ. ಪಂಡಿತ ಕೂತ್ಕೊಂಡು ಹೇಳ್ತಾನು. ಹೌದೌದ್ರಿ. ಪಂಡಿತ ಅಂದ ನರಮಾನವನ ಬಲಿ ಕುಡಿದು ಬ್ಯಾಡ, ಮನುಷ್ಯನ ಬಲಿ ಕುಡಿದು ಬೇಡ, ಪ್ರಾಣಿಗಳನ್ನ ಬಲಿ ಕುಡನು. ಹಂಗಲ್ಲ, ಆಕೆಗೆ ತಿಳಿ ಬರೋಕ್ಕಿಂತ ಮುಂಚೆ ನಾವು ಹೋಂತಿನ ಸಂಗಟ ಲಗ್ನ ಮಾಡು. ಮೊದಲ ಹೋಂತ ಸಾಯ್ತೈತಿ, ಹಿಂದಾಗಡೆ ಮಾನವನ ಕೊಟ್ಟ ಲಗ್ನ ಮಾಡೋ ಆಕಿ ಬಾಳೆ ಸುದ್ದ ಆಗ್ತತಿ ಅಂದ. ಆಕಿ ಜಾತಕದೊಳಗ ಅದನ್ನ ಬರದಿತ್ತಾನ ಅಂಟ್ಲೇನ ಏನಾತು? ಹೋಂತಿನ ಸಂಗಟ ಲಗ್ನ ಮಾಡ್ರು. ಹೋಂತ ಸತ್ತ ಬಳತ್ತ ದತ್ತರಾಷ್ಟ್ರನ ಸಂಗಟ ಕೂಡಿ ಲಗ್ನ ಮಾಡಿದ್ರು. ಮುಂದ ಇದು ದಗದ್ ಹಿಂಗಾಗಬೇಕಾಗಿತ್ತಮ್ಮ. ನೀ ಕೇಳಿದಂತದ್ ಹಿಂಗೈತಿ. ನೀ ಕೇಳಿದಂತದ ಪಕ್ಕ ಇದು ಹೊಂಡ್ಲಕ್ಕ ಬೇಕ. ಮತ್ತ ಬಾಯ್ ತುಂಡಿ ಅಲ್ಲ, ಬೇಕಂದ್ರ ಪುರಾಣ ಲೇಖಿ ಲಕ್ಷ್ಮಣ. ಅದಕ್ಕ ನಿನಗೆ ಹೇಳೇನ ನೋಡು. ಈಗ ಸದ ಒಂದ್ ದಗದಾಗ್ತತಿ. ಏನಾಗ್ತದ? ಈಗ ಮನ್ಯಾಗ ಕೂಸು ಹುಟ್ಟಿರ್ತೈತಿ, ಅದ್ರ ಜಾತಕ ತಗೊಂಡು ಹೋಗ್ತಾರ. ಹುಟ್ಟಿದ ಟೈಮ, ನಕ್ಷತ್ರ, ತಿಥಿ, ವಾರ, ದಿನಾಂಕ ತಗೊಂಡು ಹೋಗ್ತಾರ. ಪಂಚಾಂಗ ಹೇಳವನು ತ್ಯಾಕ ತಗೊಂಡು ಹೋಗ್ತಾರ. ಅದನ್ನ ನೋಡಿದ ತಕ್ಷಣ ಪಂಚಾಂಗ ಹೇಳವ ಏನ್ ಹೇಳ್ತಾನು? ಏನ್ ಹೇಳ್ತಾರಿ? ಇದು ಅಪ್ಪನ ಪೀಡದ ಮ್ಯಾಗ ಹುಟ್ಟೈತಿ, 3 ತಿಂಗಳ ಅಪ್ಪಗಿದ್ರ ಮಾರಿ ನೋಡ್ಬೇಡ ಅಂತ ಹೇಳ್ರಿ ಅಂತ ಹೇಳಿ ಪಂಚಾಂಗ ಹೇಳವ್ರು ಹೇಳ್ತಾರು. ಅದ್ಯಾಕಾದಿತ್ತು? ನಾ 3 ತಿಂಗಳ ಹೋದ್ರ ಹೋಗ್ವತ್ಯಾಕ ನಾ 3 ತಿಂಗಳ ಆಗೋಕಿತ್ತ ಮುಚ್ಚೆನ ನೋಡ್ತಾನ ಅಂತ ಹೇಳಿ ಬಂದ ಅಪ್ಪ ನೋಡ್ತಾನ ಒಳಗ್ ಖುಷಿನ. ಜೀವಕ್ಕ ದೋಖ ಇರ್ತತಿ, ಹಂಗ ನೋಡ್ಲಾಕ ಬರಂಗಿಲ್ಲ. ಪೀಡಾದ ಮೇಲೆ ಒಂದೊಂದು ನಕ್ಷತ್ರ ಮೇಲೆ ಬಂದಿರ್ತತಿ. ಅದು ಒಂದ ತಾಯಿ ಮೇಲ್ರೆ ಬಂದಿರ್ತದ, ತಂಗಿ ಮೇಲ್ರೆ ಬಂದಿರ್ತತಿ, ಗಂಡನ ಮೇಲ್ರೆ ಬಂದಿರ್ತತಿ, ಅಪ್ಪನ ಮೇಲ್ರೆ ಬಂದಿರ್ತದ. ಅದಕ್ಕ ಮಗನ ಮೂತಿ ನೋಡ್ಬೇಡ ಅಂದ ತಕ್ಷಣ ಎಷ್ಟೆಷ್ಟೋ ಮಂದಿ 3 ತಿಂಗಳ 6 ತಿಂಗಳ ಮಕ್ಕಳ ಮೂತಿ ನೋಡಿಲ್ಲ. ಹಂಗ ಅವ್ರವ್ರ ಜಾತಕದಾಗ ಇದ್ದಂಗ ಆಗಬೇಕಾಗಿತಿ. ಇದು ನೀ ಕೇಳಿರು ಸುದ್ದಿ. ಮತ್ತ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನೋ. ಕೃಷ್ಣ ಬಹಳ ದೊಡ್ಡವ ನಾ ನಿನಗ ಏನು ವಾದ ಮಾಡಿನಿ, ಆ ವಾದ ಪಕ್ಕ ಬಿಡುಗಡೆ ಆಗ್ಲಿಲ್ಲ. ಕೃಷ್ಣ ದೊಡ್ಡವ ಇದ್ದಂದ್ರ ಸೀರೆ ಹುಟ್ಟ್ಯಾಕ ಕೊರವಂಜಾಗ್ಯಾನತ್ ನಾ ಕೇಳಿನಿ. ನೀವು ಕೇಳಿ ಸೀರೆ ಹುಟ್ಟಿಲ್ಲ ಕೃಷ್ಣ ಪರಮಾತ್ಮ ಅಂತ ಹೇಳಿ ನೀನು ವಾದ ಮಾಡ್ಬೇಕಾಗಿತ್ತು ನನಗೆ. ವಾದ ಮಾಡ್ಬೇಕಲ್ಲ. ಅದ್ಯಾಕಾದಿತ್ತು? ನಿಮ್ಮ ಸತ್ಯಭಾಮನ ಸಂಬಂಧ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಾನಂದಿ. ಸೀರೆ ಹುಟ್ಟಾನ ಅಂದಿ ಅಂದ್ರ ನೀ ಹೆಂಗ ದೊಡ್ಡವಾದಿ ನನಗ? ಎಲ್ಲಿ ದೊಡ್ಡವ ನೀನು? ನೀ ಏನ್ ಮಾಡ್ರು ನನ್ನ ಕಾಲಾಗಿನ ಕರ. ಇನ್ನ 20 ಸಲ ಹೇಳ್ತಾನ, ನೀ ಏನ್ ಮಾಡ್ರು ನನ್ನ ಕಾಲಾಗಿನ ಕರ. ನನ್ನ ಜೋಡ್ ಗಡಿ ನೀ ಆಗಲಾಕ ಸಾಧ್ಯ ಇಲ್ಲ. ಎಲ್ರಿ ಅಕ್ಕಿ ನೀರ್ ನೋಡಿ ಯಾರಿಗಾರ ಹಚ್ಚದನ ಕಡೆ ಇದು ಮಸೀಬಿನಾಳ ಮರ್ಯಾದ ಓತಮ್ಮ. ಅದಕ್ಕ ಮತ್ತ ಇನ್ನ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಾನು. ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಾನ, ನಿರಾಕಾರದನ ಪರಮಾತ್ಮ ಅಂತ ಹೇಳಿದಿ. ನಿನ್ನ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನಂತ ಹೇಳಿದಿ ಯಾರಿಗೆ? ದ್ರೌಪದ ದೇವಿಗೆ. ದುಷ್ಟ ದುಶ್ಯಾಸನ ಸೀರೆ ಸೆಳೆವಾಗಿ ಯಾವ ಕಂಟೆನ ಕರೆವಾಗ್ಲಿ, ದುರ್ಗವಾಗ್ಲಿ, ಮರ್ಗವಾಗ್ಲಿ, ಲಕ್ಕವಾಗ್ಲಿ, ಲಗಮವಾಗ್ಲಿ ಯಾವ ಹೆಣ್ಣ ದೇವ್ರು ಹೋಗಿ ಸೀರೆ ಕೊಟ್ಟಿಲ್ಲ. ನಮ್ಮ ಗಂಡ ದೇವ್ರ ಸೀರೆ ಕೊಟ್ಟದ ಅಂದ್ರ ಕೃಷ್ಣ ಪರಮಾತ್ಮ ದೊಡ್ಡವ. ಕೃಷ್ಣ ಸೀರೆ ಕೊಡ್ಬೇಕಾದ್ರ ಹಂಗ ಏನು ಕೊಟ್ಟಿಲ್ಲ. ನಾವೊಂದು ಜಾಗನ್ಯಾಗ ನಿನಗ ಸೀರೆ ಕೊಟ್ಟನಿ, ಯಾವಾಗ ಕೊಟ್ಟನಿ, ಹೆಂಗ ಕೊಟ್ಟಿ, ನಾ ಯಾವ ಟೈಮ್ದಾಗ ಕೊಟ್ಟನಿ, ರೋಕ್ ಬೈ ಟೋಕ್ ನಿನ್ನ ಪ್ರಶ್ನೆ ಕೂತಾರ ಬಿಡುಗಡೆ ಹೇಳ್ತಾನೆ ಕೇಳ. ಏದೋ ಹೊಲದ ಕಣದಳದವರು ಏನೇನ ಕೇಳ್ತಾರ. ಕೃಷ್ಣ ಬಾಳ ದೊಡ್ಡ ಒಂದೇ ನೆತ್ತ ಮಂದ್ಯಾಗ ಅಂದ್ರ ಕೃಷ್ಣ ಸೀರೆ ಕೊಟ್ಟನಂತ ದ್ರೌಪದ ದೇವಿಗ. ತಮ್ಮ ಕೃಷ್ಣನ ಸುದ್ದಿ ತಗದ ಕೊಡುವೆ ಕೇಳೋ ಎನ ಮ್ಯಾಗ, ಕೇಳೋ ಎನ ಮ್ಯಾಗ ತಮ್ಮ ಕೋಡಿದ ಮಂದ್ಯಾಗ. ಕೃಷ್ಣ ಸೀರೆ ಕೊಡಬೇಕಾದ್ರ ಹಿಂದ ಒಂದ ದಗದ ಏತು.
ಏ ನಿನಗೊಂದ ಜಾಗನ್ಯಾಗ ಸೀರೆ ಕೊಟ್ಟಿನ ಕೇಳೋ ಇವ್ರ ಅಪ್ಪ ದುರ್ವಾಸ ಋಷಿ ಎದ್ದು ಆಗಿನ ಘಳಿಯಾಗ ದುರ್ವಾಸ ಋಷಿ ಎದ್ದು ತಮ್ಮ ಜಳಕ ಮಾತ್ರ ಮಾಡುತ್ತಿದ್ದ ಏ ಜಳಕ ಮಾಡ್ಲಕ್ ಕೂತಿದ್ದಪ್ಪ ನದಿಯ ನೀರಾಗ ಇವನ ಕೈಪ ಮಾತ್ರ ಗಪ್ಪ ಆಗಿತ್ತ ನೀರಿನ ಒಳಗ ತಮ್ಮ ದಿಗಂಬ್ರಿಯಾಗಿ ಕೂತಿದ್ದಪ್ಪ ಆಗಿನ ಗಳಿಗಾಗ ಅದೇ ಹಾದಿ ದಂಡಿ ಹಿಡದ ದ್ರೌಪದ ದೇವಿ ಹಾದ ನಡೆದಳು ಏ ಮಹಾತ್ಮರನ್ನ ನೋಡ್ತಾಳಪ್ಪ ನೀರಿನ ಕಾಲ ಬಿದ್ದ ಆಶೀರ್ವಾದ ತಗೋಬೇಕು ಹಿಂಗ ತಿಳಿದ ದ್ರೌಪದ ದೇವಿ ಹಾದಿ ಮಾತ್ರ ಕಾಯತಾಳ ಏ ದುರ್ವಾಸ ಋಷಿ ಎದ್ದ ಬರುವಲ್ಲ ನೀರಿನ ಹೊರಗ ಆಕಿ ಹೋದ ಮ್ಯಾಲ ಬರ್ಬೇಕಂದು ಆಗಿನ ಕ್ಷಣದಾಗ ತಾಯಿ ಅಲ್ಲೇ ಮಾತ್ರ ನಿತ್ತಾಳಪ್ಪ ಅದೇ ಹಾದ್ಯಾಗ ಏ ಶರೀರ ಮ್ಯಾಲಿನ ಮೋಹ ಬೆಟ್ಟ ದ್ರೌಪದ ದೇವಿಗೆ ಹೇಳತಾಳು ಏನಂತಾರು ಏ ಮ್ಯಾಲ ಬರೋ ಪರಿಸ್ಥಿತಿ ಎಲ್ಲವ ನನಗ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ನೀರಿನ ಒಳಗ ಎಷ್ಟ ಕೇಳಿ ದ್ರೌಪದ ದೇವಿ ಒಂದದಗದ ಮಾಡತಾಳು ಏನ್ ಮಾಡ್ತಾಳ ಏ ಹುಟ್ಟಿರುವಂತ ಸೀರೆ ಹರದ ಬೆಟ್ಟಾಳ ನೀರಾಗ ಇದನ್ನ ಕೈಪ ಮಾಡಿ ಹಚ್ಕೊಂಡ ಗುರುವೆ ಬರ್ರಿ ಎನ ಮ್ಯಾಗ ದುರ್ವಾಸ ಋಷಿ ಕೈಪ ಮಾಡಿ ಕಟ್ಕೊಂಡ ನೀರಿನ ಒಳಗ ಏ ಕೈಪ ಮಾಡಿ ಸುತ್ತಗೊಂಡ ದುರ್ವಾಸ ಋಷಿ ಬಂದ ಮ್ಯಾಲ ಏ ಒಂದ ಮಾತ ಹೇಳ್ಯಾನಪ್ಪ ದ್ರೌಪದ ದೇವಿಗ ಚೋಟಿ ಅರಿವಿ ಕೊಟ್ಟ ನನ್ನ ಮಾನ ಕಾದಿ ಅಂದ ಮ್ಯಾಗ ಚೋಟಿ ಅರಿವಿ ಕೊಟ್ಟ ತಾಯಿ ನನ್ನ ಮಾನ ಕಾದಿಯ ಅಂದ್ರ ಏ ನಿನಗಾದ್ರೂ ಕಷ್ಟ ಕಾಲ ಬಂದ ಗಳಿಗ್ಯಾಗ ಚೋಟಿ ಅರಿವಿ ಹೋಗಿ ಕೋಟಿ ಆಗ್ಲಿ ಅಂದು ಆವಾಗ ಅರಿವಿ ಕೋಟಿಯಾಗಿ ಮಾನ ಕಾಯ್ತದಂದು ಕ್ಷಣದಾಗ ಏ ಅಕ್ಕಿ ಮಾಡಿರೋ ದಾನ ಧರ್ಮ ಅಕ್ಕಿನ ಎತ್ತಿ ಹಿಡಿಬೇಕಾಯ್ತು ಏ ನಿಮ್ಮ ಅಪ್ಪನ ಗಂಟ ಏನ ಕೊಟ್ಟಿಲ್ಲ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿವ ತೊದಲ ಬಾಗ್ಯಾಗ ಏನಾತ್ರಿ ಸೀರೆ ಕೊಟ್ಟಾನತ್ ನೋಡ್ರಿ ಕೃಷ್ಣ ಪರಮಾತ್ಮ ಹೇಳತ್ತಾನು ಸೀರೆ ಕೊಡ್ಬೇಕಾದ್ರ ಹಂಗ ಏನ ಕೊಟ್ಟಿಲ್ಲ ಏನಾಗಿತ್ತು ನಿನ್ನ ಮನಿ ಮುಂದ ಹಸದ ಬಂದವಂಗ ಒಂದು ತುತ್ತ ಅನ್ನ ಹಾಕು ಹಾ ಯಾವ ಕಷ್ಟ ಇದ್ದಾಗ ಅವಂಗ ನೀ ಸಹಾಯ ಮಾಡ್ತೀಯಲ್ಲ ನಿನಗ ಕಷ್ಟ ಬಂದಾಗ ನಿನ್ನ ನೋಡೋರು ಬೇರೆ ಇರ್ತಾರ ಅವ್ರ ಬಂದ ನೋಡಬೇಕತ್ತೆ ನೇಮಿಲ್ಲ ಏನಿಲ್ಲ ಅದಕ್ಕೊಂದು ಮಾತು ಹೇಳ್ಯಾರಿ ಏನ್ ಹೇಳ್ಯಾರು ನೀ ಮಾಡಿದ್ದು ನೀನೇ ಉಣೋ ನೀನ ಬ್ಯಾಡೋ ಯಾರಿಗೆ ಒಂದುಳದದ ಆಗಲ ತಮ್ಮ ತಗದಿಡೋ ನಾಳೆ ನಾರಿಗೆ ಒಂದುಳದದ ಆಗಲ ತಮ್ಮ ತಗದಿಡೋ ನಾಳೆ ಯಾರಿಗೆ ಏನ ಮಾಡ್ತೀವ ಅದನ್ನ ಉಣಬೇಕಾಗ್ಯದ ಹೌದ್ ಹೌದಾ ದಾನ ಮಾಡು ಅದನ್ನು